ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈಗ ನಮಗೆ ಸ್ಮ್ಯಾಕ್ ಡೌನ್ 3 ಗಂಟೆಯ ಶೋ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟ್ರಲಿ ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಅನ್ನಿಸ್ತಾ ಇದೆ. ನೀವು ಕೂಡ ಕಮೆಂಟ್ ಮಾಡ್ತಾ ಇರ್ತೀರಾ, ನಾನು ನೋಡಿದ್ದೀನಿ. ಸ್ಮ್ಯಾಕ್ ಡೌನ್ ಮಾತ್ರ 3 ಗಂಟೆಯಲ್ಲಿ ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಅನ್ನಿಸ್ತಾ ಇದೆ. ಅಂಡ್ ಈಗ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಇದೇ ರೀತಿ ಮಾತಾಡ್ಕೋತಾ ಇದಾರಂತೆ. ಈವನ್ ಸ್ಮ್ಯಾಕ್ ಡೌನ್ ನ ಪ್ರೊಡ್ಯೂಸರ್ ಮೇಲೂ ಕೂಡ ಡಿಸಪಾಯಿಂಟ್ಮೆಂಟ್ ನ ತೋರಿಸ್ತಾ ಇದಾರಂತೆ. ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಪ್ಲಾನ್ ಇದ್ದಿದ್ದೇನಪ್ಪಾ ಅಂದ್ರೆ 2 ಗಂಟೆ ನಾವು ಮೈನ್ ಶೋನ ನಡೆಸೋಣ, ಇನ್ನ 1 ಗಂಟೆ ಹೊಸ ಟ್ಯಾಲೆಂಟ್ಸ್ ಗಳಿಗೆ ಅವಕಾಶನ ಕೊಡೋಣ ಅಂತ ಸ್ಟಾರ್ಟಿಂಗು ಪ್ಲಾನ್ ಮಾಡ್ಕೊಂಡಿದ್ರಂತೆ. ಬಟ್ ಅದು ಎಷ್ಟು ಚೆನ್ನಾಗಿ ಫೇಲ್ ಆಗ್ತಾ ಇದೆ ನೀವು ಇಲ್ಲಿ ನೋಡದೇ ಇರಬಹುದು. ಮ್ಯಾಚಸ್ ಗಳನ್ನ ಇವರು ಸ್ಮ್ಯಾಕ್ ಡೌನ್ ನಲ್ಲಿ ಸಿಕ್ಕಾಪಟ್ಟೆ ಡ್ರ್ಯಾಗ್ ಮಾಡ್ತಾ ಇದ್ದಾರೆ, ತುಂಬಾನೇ ಮ್ಯಾಚಸ್ ಗಳನ್ನ ಇಡ್ತಾ ಇದ್ದಾರೆ. ಸೊ ಇದು ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಈಗ ಇದ್ರ ಬಗ್ಗೆ ಮಾತುಕತೆಗಳು ಶುರು ಆಗಿದಾವೆ. ಕಾದ್ ನೋಡ್ಬೇಕು ಗೈಸ್, 2 ಗಂಟೆ ಸ್ಮ್ಯಾಕ್ ಡೌನ್ ರಿಟರ್ನ್ ಆಗುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಆ ಒಂದು ರಿಟರ್ನ್ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಗೋಲ್ಡ್ಬರ್ಗ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಗೋಲ್ಡ್ಬರ್ಗ್ ಅವರು ತನ್ನ ಎಕ್ಸ್ ಅಕೌಂಟ್ ಅಲ್ಲಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಆಫ್ಟರ್ ಇಮಿಟೇಟೆಡ್ ನೆವರ್ ಡೂಪ್ಲಿಕೇಟೆಡ್ ಜಡ್ಜ್ ಯುವರ್ ಸೆಲ್ಫ್ ಅಂತ ನಮ್ಮ ಗೋಲ್ಡ್ಬರ್ಗ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಅವರು ರೋಮನ್ ರೈನ್ಸ್ ಅವರ ಸ್ಪಿಯರ್, ಬಟಿಸ್ಟಾ ಅವರ ಸ್ಪಿಯರ್, ಎಡ್ಜ್ ಅವರ ಸ್ಪಿಯರ್ ಅಂಡ್ ಬಾಬಿ ಲ್ಯಾಶ್ಲಿ ಅವರ ಸ್ಪಿಯರ್, ಎಲ್ಲರ ಸ್ಪಿಯರ್ನು ಕೂಡ ಹಾಕಿ ಗೋಲ್ಡ್ಬರ್ಗ್ ಅವರು ತನ್ನದೇ ಆದ ಸ್ಪಿಯರ್ ನ ಹಾಕಿ ಇವರೆಲ್ಲರಿಗಿಂತ ಚೆನ್ನಾಗಿ ಸ್ಟ್ರಾಂಗ್ ಆಗಿ ನನ್ನ ಸ್ಪಿಯರ್ರೇ ನಾನೇ ಹೊಡೆಯೋದು, ಸೊ ನನ್ನನ್ನ ಯಾರ ಕೈಯಿಂದನೂ ಕೂಡ ಡೂಪ್ಲಿಕೇಟ್ ಮಾಡೋದಕ್ಕೆ ಆಗೋದಿಲ್ಲ, ನಿಮ್ಮನ್ನ ನೀವೇ ಜಡ್ಜ್ ಮಾಡ್ಕೊಳ್ಳಿ ಅಂತ ಡೈರೆಕ್ಟ್ ಆಗಿ ನಮ್ಮ ಗೋಲ್ಡ್ಬರ್ಗ್ ಅವರು ಎಲ್ಲರ ಸ್ಪಿಯರ್ಸ್ ಗಳಿಗಿಂತ ಜಾಸ್ತಿ ನನ್ನ ಸ್ಪಿಯರ್ರೇ ಸಿಕ್ಕಾಪಟ್ಟೆ ಅಮೇಜಿಂಗ್ ಅಂತ ಅವ್ರಿಗೆ ಅವರೇ ಹೇಳ್ತಾ ಇದ್ದಾರೆ. ನಾನು ಕೂಡ ಒಪ್ಕೋತೀನಿ, ನನಗೆ ಗೋಲ್ಡ್ಬರ್ಗ್ ಅವರ ಸ್ಪಿಯರ್ ಸಿಕ್ಕಾಪಟ್ಟೆ ಇಷ್ಟ. ರೋಮನ್ ರೈನ್ಸ್ ಅವರ ಸ್ಪಿಯರ್, ಬಾಬಿ ಲ್ಯಾಶ್ಲಿ ಅವರ ಸ್ಪಿಯರ್ ಗಿಂತ ನನಗೆ ಇಷ್ಟ ಆಗೋದು ಗೋಲ್ಡ್ಬರ್ಗ್ ಅವರ ಸ್ಪಿಯರ್. ಯಾಕಂದ್ರೆ ಸ್ಪಿಯರ್ ನಾನು ನೋಡಿದ್ದೆ ಗೋಲ್ಡ್ಬರ್ಗ್ ಅವರಿಂದ, ಸ್ಪಿಯರ್ ಅನ್ನೋದನ್ನ ಕಲ್ತಿದ್ದೆ ಗೋಲ್ಡ್ಬರ್ಗ್ ಅವರಿಂದ. ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಪಿಯರ್ ನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂಡ್ ಅದನ್ನೇ ಅವರು ಹೇಳ್ಕೊತಾ ಇದ್ದಾರೆ, ನನಗಿಂತ ಬೆಸ್ಟ್ ಸ್ಪಿಯರ್ ಯಾರ್ದು ಕೂಡ ಇಲ್ಲ ಅಂತ. ಅಂಡ್ ಇದರಿಂದ ಪ್ರಾಬಬ್ಲಿ ಅವರು ತನ್ನ ರಿಟರ್ನ್ ಕೂಡ ಟೀಸ್ ಮಾಡ್ತಾ ಇದ್ದಾರೆ. ನಿಮಗೆ ಯಾರ ಸ್ಪಿಯರ್ ಬೆಟರ್ ಅನ್ಸುತ್ತೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕ್ಲಾಶ್ ಆಫ್ ಕ್ಲಾನ್ಸ್ ಬಗ್ಗೆ. ಡಬ್ಲ್ಯೂ ಆಗಿ ಕ್ಲಾಶ್ ಆಫ್ ಕ್ಲಾನ್ಸ್ ಜೊತೆ ಒಂದು ಪಾರ್ಟ್ನರ್ಶಿಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅದಕ್ಕೋಸ್ಕರ ಹೊಸ ಟೀಸರ್ ಕೂಡ ಡಬ್ಲ್ಯೂ ಆಗಿ ಕ್ಲಾಶ್ ಆಫ್ ಕ್ಲಾನ್ಸ್ ಅವರು ಲಾಂಚ್ ಮಾಡಿದ್ದಾರೆ, ನೀವು ನೋಡ್ತಾ ಇರಬಹುದು. ಇದರಲ್ಲಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕ್ಲಾಶ್ ಆಫ್ ಕ್ಲಾನ್ಸ್ ಗೇಮ್ ನ ಆಡ್ತಾ ಇದ್ದಾರೆ. ನನಗಂತೂ ಈ ಒಂದು ಗೇಮ್ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಇದನ್ನ ಹಾಡು ಕೂಡ ಇಲ್ಲ. ಸೊ ನಿಮ್ಗೆ ಏನಾದ್ರೂ ಈ ಒಂದು ಗೇಮ್ ಇಷ್ಟ ಇದ್ರೆ ಈಗ ಡಬ್ಲ್ಯೂ ಜೊತೆ ಇವರ ಪಾರ್ಟ್ನರ್ಶಿಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ. ತುಂಬಾ ಜನಕ್ಕೆ ಕನ್ಸಿರುತ್ತೆ, ನನ್ನ ಫೇವರೇಟ್ ಸೂಪರ್ ಸ್ಟಾರ್ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ರೆ ಅವನು ಆ ಒಂದು ಚಾಂಪಿಯನ್ಶಿಪ್ ನ ಜೊತೆ ಯಾವ ರೀತಿ ನೋಡೋದಕ್ಕೆ ಸಿಗ್ತಾನೆ, ಅವನಿಗೆ ಆ ಒಂದು ಚಾಂಪಿಯನ್ಶಿಪ್ ನಿಜವಾಗ್ಲೂ ಕೂಡ ಸೂಟ್ ಆಗುತ್ತೋ ಇಲ್ವೋ, ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ, ಎಷ್ಟು ಖರಾಬಾಗಿ ಕಾಣಿಸ್ತಾನೆ ಅಂತ ನೋಡಬೇಕು ಅನ್ನೋದು ಫ್ಯಾನ್ಸ್ ಗಳ ಆಸೆ. ಅಂಡ್ ರೀಸೆಂಟ್ ಆಗಿ ಒಂದು ಲೈವ್ ಇವೆಂಟ್ ಅಲ್ಲಿ ನಮಗೆ ಗಂತರ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಫ್ಕೋರ್ಸ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಗೆದ್ದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಗಂತರ್ ಅವರಿಗೆ GTS ನ ಕನೆಕ್ಟ್ ಮಾಡಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಾನು ಕಣ್ಮುಚ್ಕೊಂಡು ಹೇಳ್ತಾ ಇದ್ದೀನಿ, ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನಮ್ಮ ಸಿಎಂ ಪಂಕ್ ಅವರಿಗೆ ಆಸಮ್ ಆಗಿ ಸೂಟ್ ಆಗ್ತಾ ಇದೆ. ಸೊ ಫ್ಯೂಚರ್ ಚಾಂಪಿಯನ್ ಈಗಲೇ ಮಾಡಿದ್ರು ಕೂಡ ಸಿಕ್ಕಾಪಟ್ಟೆ ಖುಷಿ ಆಗೋದು ನನಗೆ. ಏನೇ ಆಗ್ಲಿ ಗೈಸ್, ನಮ್ಮ ಸಿಎಂ ಪಂಕ್ ಅವ್ರಿಗಂತೂ ಈ ಒಂದು ಚಾಂಪಿಯನ್ಶಿಪ್ ಸಿಕ್ಕಾಪಟ್ಟೆ ಸೂಟ್ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ಐ ಥಿಂಕ್ ಫೈನಲಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಮಂಡ್ಯ ನೈಟ್ ರೋ ಅಲ್ಲಿ ರಿವೆಂಜ್ ತಗೊಳ್ಳುವಂತಹ ಮೂಡ್ ಅಲ್ಲಿ ಇದ್ದಾರೆ ಅಂತ ಅನ್ಕೋತೀನಿ. ಲಿಟ್ರಲಿ ಇಷ್ಟು ದಿನ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಕಂಡ್ರೆ ಇವನೆಂತ ವ್ಯಕ್ತಿ ಗುರು, ಎಲಿಮಿನೇಷನ್ ಚೇಂಬರ್ ಅಲ್ಲಿ ಜಾನ್ಸಿನಾ ಹಾಗೆ ರಾಕ್ ಅವರು ಸೇರ್ಕೊಂಡು ನಾಯಿ ಹೊಡೆದಂಗ್ ಹೊಡೆದಿದ್ದಾರೆ ಗುರು, ಲಿಟ್ರಲಿ ನಾಯಿ ಹೊಡೆದಂಗ್ ಹೊಡೆದಿದ್ದಾರೆ. ಮಂಡ್ಯ ನೈಟ್ ರೋ ಅಲ್ಲಿ ಬಂದು ಜಾನ್ಸಿನಾ ಅವರ ಮೇಲೆ ಒಂದು ಕೂಡ ಕೈ ಮಾಡ್ಲಿಲ್ವಲ್ಲ, ಅದಾದ್ಮೇಲೆ ಮತ್ತೊಮ್ಮೆ ಬರ್ತಾರೆ ಬರೀ ಮಾತಾಡ್ತಾ ಇದಾರಲ್ಲ, ಇವನೆಂತ ಮನುಷ್ಯ ಗುರು ಅಂತ ನನಗೆ ಅನ್ನಿಸ್ತಾ ಇತ್ತು. ಅಂಡ್ ಅದೊಂದು ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ತಾ ಇತ್ತು ಈ ಒಂದು ಸ್ಟೋರಿ ಲೈನ್ ಅಲ್ಲಿ. ಅಂಡ್ ಈಗ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದಾರೆ. ಮೊದಲು ಈ ಒಂದು ಫೋಟೋನ ಅಪ್ಲೋಡ್ ಮಾಡಿ ಅದಾದ್ಮೇಲೆ ಅವರು ತನ್ನ ಕಣ್ಣನ್ನ ಝೂಮ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ರಿವೆಂಜ್ ಮೂಡಿಗೆ ನಮ್ಮ ಕೋಡಿ ರೋಡ್ಸ್ ಅವರು ಬಂದಿದ್ದಾರೆ ಅನ್ಕೋತೀನಿ. ಅಂಡ್ ಮಂಡ್ಯ ನೈಟ್ ರೋ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ಜಾನ್ಸಿನಾ ಅವರ ನಡುವೆ ಒಂದು ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಐ ಥಿಂಕ್ ಇಲ್ಲಿ ಆ ಒಂದು ಮಿಸ್ಸಿಂಗ್ ಏನಿತ್ತು, ಆ ಒಂದು ಇರಿಟೇಷನ್ ಫೀಲ್ ಏನಿತ್ತು, ನಮ್ಮ ಕೋಡಿ ರೋಡ್ಸ್ ಅವರು ಅಟ್ಯಾಕ್ ಮಾಡಿಲ್ಲ ಅನ್ನೋದು, ಆ ಒಂದು ಫೀಲು ಇಲ್ಲಿ ಮುಗಿಬಹುದು. ಅಂಡ್ ಯಾರಿಗೆ ಗೊತ್ತು,
ಅಟ್ಯಾಕ್ ಮಾಡೋದಕ್ಕೆ ಹೋಗಿ ಮತ್ತೊಮ್ಮೆ ನಮ್ಮ ಜಾನ್ಸಿನ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಯಾಕಂದ್ರೆ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ಸಿನ ಹಾಗೆ ರಾಕ್ ಅವರ ಬಗ್ಗೆ. ನಮ್ಮ ಜಾನ್ಸಿನ್ ಅವರೇನೋ ನಮಗೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ ನಮಗೆ ರಾಕ್ ಅವರ ಸರ್ಪ್ರೈಸ್ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಬಂದಿತ್ತು, ರಸ್ಸಲ್ ವುಡ್ಸ್ ಅವರ ಅಪ್ಡೇಟು. ಆ ಅಪ್ಡೇಟ್ ಏನಪ್ಪಾ ಅಂದ್ರೆ ಜಾನ್ಸಿನ್ ಹಾಗೆ ರಾಕ್ ಇವರಿಬ್ರು ಕೂಡ ಡಬ್ಲ್ಯೂ ಯುರೋಪಿಯನ್ ಟೂರ್ ನ ಒಂದು ಮಂಡೇ ನೈಟ್ ರಾ ಎಪಿಸೋಡ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂತ. ಬಟ್ ಇಷ್ಟು ದಿನ ಆದ್ರೂ ಕೂಡ ನಮ್ಮ ರಾಕ್ ಅವರು ನಮಗೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ. ಅಂಡ್ ನೆಕ್ಸ್ಟ್ ಮಂಡೇ ನೈಟ್ ರಾ ಇದೆಯಲ್ಲ, ಅಂದ್ರೆ ಇವತ್ತು ಮಧ್ಯರಾತ್ರಿ 1:00 ಬರುವಂತಹ ಮಂಡೇ ನೈಟ್ ರಾ ಇದೆಯಲ್ಲ, ಇದು ಕಡೆಯ ಮಂಡೇ ನೈಟ್ ರಾ ಆಗಲಿದೆ ಯುರೋಪಿಯನ್ ಟೂರ್ ಅಲ್ಲಿ. ಸೊ ಲಂಡನ್ ಅಲ್ಲಿ ಮಂಡೇ ನೈಟ್ ರಾ ಮುಗಿದ ಕೂಡಲೇ ಡಬ್ಲ್ಯೂ ಅವರು USA ಗೆ ಆರ್ಕೊಂಡು ಹೋಗ್ತಾರೆ. ಸೊ ಇದು ಕಡೆಯ ಯುರೋಪಿಯನ್ ಟೂರ್ ನ ಮಂಡೇ ನೈಟ್ ರಾ ಆಗಿರೋದ್ರಿಂದ ಇಲ್ಲಿ ನಮ್ಮ ರಾಕ್ ಅವರು ಬರೋ ಚಾನ್ಸಸ್ ಇನ್ನೂ ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ನೋಡೋಣ ಗಾಯ್ಸ್, ಬರ್ತಾರೋ ಇಲ್ವೋ ಅಂತ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಪ್ರಾಬಬ್ಲಿ ಬರ್ಬೋದು ಅನ್ಕೋತೀನಿ. ಯಾವಾಗ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ಸಿನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೋ ಆಗ ನಮ್ಮ ರಾಕ್ ಅವರು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಎಲಿಮಿನೇಷನ್ ಚೇಂಬರ್ ನ ಸೀನು ಮತ್ತೊಮ್ಮೆ ನಮಗೆ ಮಂಡೇ ನೈಟ್ ರಾ ಅಲ್ಲಿ ರಿಪೀಟ್ ಆಗೋದು ನೋಡೋದಕ್ಕೆ ಸಿಗಬಹುದು. ಅದನ್ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನಮ್ಮ ಕೋಡಿ ರೋಡ್ಸ್ ಅವರ ತಲೆಯಲ್ಲಿ ನಾನು ರಕ್ತ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.